ಓಂ ಗಣೇಶ ರಾಯರಿದ್ದಾರೆ. ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ನಿಮ್ಮ ಜೀವನದಲ್ಲಿ ಟಾಕ್ಸಿಕ್ ಪೀಪಲ್ ಯಾರು? ಟಾಕ್ಸಿಕ್ ಪೀಪಲ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ಇರೋ ಜನಗಳು ಕಾಮನ್ ಆಗಿ ಟಾಕ್ಸಿಕ್ ಆಗಿರ್ತಾರೆ. ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಒಂದು 5 ಜನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ 5 ಜನ ನಿಮ್ಮ ಲೈಫಲ್ಲಿ ತುಂಬಾ ಟಾಕ್ಸಿಕ್ ಆಗಿರುತ್ತೆ. ಅದು ಪೀಪಲ್ ಆಗಿರ್ತಾರೆ, ಸಮ್ ರಾಶಿನೂ ಆಗಿರ್ತಾರೆ. ಯಾಕಂದ್ರೆ ಇದು ರಾಶಿ ಟಾಪಿಕ್ ಆಗಿರೋದ್ರಿಂದ ರಾಶಿನೂ ಆಡ್ ಮಾಡ್ತೀನಿ, ಮತ್ತೆ ಟಾಕ್ಸಿಕ್ 5 ಜನ ಪೀಪಲ್ ಅಂತ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ವಿಚಾರ ಬಂದು ನಿಮ್ಮ ಲೈಫಲ್ಲಿ ಫಸ್ಟ್ ಟಾಕ್ಸಿಕ್ ಪೀಪಲ್ ಯಾರು ಗೊತ್ತಾ? ಇನ್ಯಾರು? ನೀವೇ. ಯಾಕಂದ್ರೆ ನಿಮ್ಗೆ ಹೇಳ್ತಿದ್ದೀನಿ, ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ನಿಮ್ಮ ಲೈಫಲ್ಲಿ ಫಸ್ಟ್ ಟಾಕ್ಸಿಕ್ ಪರ್ಸನ್ ನೀವೇ. ಯಾಕಂದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಜಾಸ್ತಿ. ಅದು ಇಲ್ದಿರ ನಿಮ್ಮ ಮಿಥುನ ರಾಶಿ ಸ್ವಭಾವ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಿಮ್ದು ಚಂಚಲ ತತ್ವ. ಒಬ್ಬರು ಬಂದು ತುಂಬಾ ಎಮೋಷನಲ್, ತುಂಬಾ ಸಾಫ್ಟ್ ಪರ್ಸನ್, ಇನ್ನೊಬ್ರು ಬಂದ್ಬಿಟ್ಟು ತುಂಬಾ ಆಕ್ಷನ್, ತುಂಬಾ ಆಂಗ್ರಿ ಪರ್ಸನ್. ಸೊ ಮಿಥುನ ರಾಶಿ ಅಂದೇನೆ ಡಬಲ್ ಆಕ್ಷನ್, ಡಬಲ್ ಕ್ಯಾರೆಕ್ಟರು. ಸೊ ನೀವು ಯಾವ ರೀತಿ ಅಂದ್ರೆ ನಿಮ್ಗೆ 30 ವಯಸ್ಸು 40 ವಯಸ್ಸು ಅದು ನಿಮ್ ಕೈಯಲ್ಲಿ ಮೆಚುರಿಟಿ ಅನ್ನೋದು ಬರೋದೇ ಇಲ್ಲ. ನಿಮ್ ಕೈಯಲ್ಲಿ ಓನ್ ಆಗಿ ಒಂದು ಓನ್ ಡೆಸಿಷನ್ ತಕ್ಕೊಳಕ್ ನಿಮ್ ಕೈಯಲ್ಲಿ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದು 50-50 ಮಾತ್ರ ಇರೋದು. ಯಾಕಂದ್ರೆ ಈ ಮಿಥುನ ರಾಶಿಲಿ ಈ ಡಬಲ್ ಆಕ್ಷನ್ ಟ್ವಿನ್ಸ್ ಇರೋದ್ರಿಂದ ರಾತ್ರಿ ಹೊತ್ತು ಒಬ್ಬನ್ ಬಂದು ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ನಾನ್ ಗವರ್ಮೆಂಟ್ ಜಾಬ್ ಕುತ್ಕೊಂಡು ಫೋಕಸ್ ಮಾಡಿ ನಾನ್ ದೊಡ್ಡ IAS ಆಗ್ಬಿಡ್ತೀನಿ ಅಂತ ಥಿಂಕ್ ಮಾಡ್ತಾನೆ ರಾತ್ರಿ. ಅದೇ ಪರ್ಸನ್ ಬೆಳಿಗ್ಗೆ ಎದ್ದೆ, ಹೋಗಪ್ಪ ಯಾವಾಗ ಬೇಕು ಈ ಗವರ್ಮೆಂಟ್ ಜಾಬು, ನಾನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ಲಕ್ಷ ಗಟ್ಲ ಕೋಟಿ ಗಟ್ಲೆ ದುಡಿತೀನಿ, ಸೊ ಈ ಬೆಂಗಳೂರಲ್ಲಿ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ರಾತ್ರಿ ನೋಡ್ದೆ IAS ಆಫೀಸರ್ ಆಗ್ತೀನಿ ಅಂತ ಹೇಳ್ತಾರೆ, ಬೆಳಿಗ್ಗೆ ನೋಡ್ದೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಹೇಳ್ತಾರೆ. ನಿಮಗೆ ಎಷ್ಟೇ ವಯಸ್ಸಾಗಿದ್ರು ಕರೆಕ್ಟ್ ಆಗಿ ಒಂದು ಓನ್ ಡೆಸಿಷನ್ ಮಾಡಕ್ಕೆ ನಿಮ್ಮ ಮಿಥುನ ರಾಶಿ ಕೈಯಲ್ಲಿ ಆಗೋದೇ ಇಲ್ಲ. ಇದರಿಂದ ನಿಮ್ ಲೈಫ್ ತುಂಬಾ ಸ್ಪಾಯ್ಲ್ ಆಗ್ತಾ ಇರುತ್ತೆ. ನಿಮ್ಮನ್ನ ನೀವು ಯಾವಾಗ್ಲೂ ತುಂಬಾ ಲೈಫ್ ಪೂರ್ತಿ ಸ್ಪಾಯ್ಲ್ ಮಾಡ್ಕೊಂತ ಹೋಗ್ತೀರಿ. ಕರೆಕ್ಟ್ ಆಗಿ ಡೆಸಿಷನ್ ತಗೊಳಕ್ಕಾಗಲ್ಲ. ಕರೆಕ್ಟ್ ಆಗಿ ನಿಮ್ ಜೀವನದಲ್ಲಿ ಒಂದು ಗುರು ಅಂತಿರಲ್ಲ. ಯಾಕಂದ್ರೆ ನೀವು ಒಂದೊಂದ್ ಟೈಮು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತೀರಾ. ನನ್ಗೆಲ್ಲಾ ಗೊತ್ತು, ನನಗೆ ಟಾಪ್ ಟು ಬಾಟಮ್ ನನಗೆ ಪ್ರತಿ ಒಂದಲ್ಲಿ ನಾಲೆಜ್ ಇದೆ, ನಾನೇ ನಂಬರ್ 1, ನಾನೇ ಕಿಂಗ್ ಅಂತ ನೀವೇ ಅನ್ಕೊಂಡ್ಬಿಡ್ತೀರಾ. ಬಟ್ ಸಮ್ ಟೈಮ್ ಅದು ಫೈಲಿಯರ್ ಆಗ್ಬಿಟ್ಟು ಟೋಟಲ್ ಝೀರೋ ಆಗ್ಬಿಡುತ್ತೆ. ನಿಮ್ ಲೈಫ್ ತುಂಬಾ ಡೌನ್ ಆಗ್ಬಿಡುತ್ತೆ. ಸೊ ನಿಮ್ ಕೈಯಲ್ಲಿ ಒಂದು ಡಿಸಿಷನ್ ಎತ್ಕೊಂಡ್ ಆಗಿಲ್ಲ ಅಂದ್ರೆ ಯಾರಾದ್ರೂ ಒಬ್ಬರು ಮೆಂಟಲ್ ಆಗಿ, ಗುರು ಆಗಿ ಪ್ರಿಪೇರ್ ಮಾಡೋದು ಬೆಸ್ಟ್. ಇಲ್ಲಿಂದ ನಿಮ್ ಲೈಫು ಏಜ್ ನಿಮ್ಗೆ ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾ ನಿಮ್ ಕೈಯಲ್ಲಿ ಒಂದು ಕರೆಕ್ಟ್ ಆದ ಸ್ಟ್ರಾಂಗ್ ಡಿಸಿಷನ್ ತಕ್ಕೊಳಕ್ ಆಗೋದಿಲ್ಲ. ಸೊ ಫಸ್ಟ್ ನಿಮ್ಮನ್ನ ನೀವು ಸರಿ ಮಾಡ್ಕೊಬೇಕು. ನಿಮ್ಮ ಲೈಫಲ್ಲಿ ಫಸ್ಟ್ ಟಾಕ್ಸಿಕ್ ಪೀಪಲ್ ನೀವೇ. ಸೊ ನಿಮ್ಮ ಲೈಫಲ್ಲಿ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಬೇಕು, ಚೇಂಜ್ ಮಾಡ್ಕೊಬೇಕು. ಇಲ್ಲಾಂದ್ರೆ ನಿಮ್ ಲೈಫ್ ತುಂಬಾ ಸ್ಪಾಯಿಲ್ ಆಗ್ಬಿಡುತ್ತೆ ಇವಾಗಿರೋ ಈ 2026 ಜನರೇಷನ್ ಅಲ್ಲಿ. ಸೊ ನಿಮ್ಮ ಲೈಫ್ ನ ನೀವು ಸ್ಪಾಯಿಲ್ ಮಾಡ್ಕೊಬೇಡಿ, ನಿಮ್ಮನ್ನ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಸೆಕೆಂಡ್, ನಿಮ್ಮ ಲೈಫಲ್ಲಿ ಸೆಕೆಂಡ್ ಟಾಕ್ಸಿಕ್ ಪೀಪಲ್ ಯಾರು ಗೊತ್ತಾ? ಲೇಡೀಸ್. ನಿಮ್ಮ ಲೈಫಲ್ಲಿ ಲೇಡೀಸ್ ತುಂಬಾ ಟಾಕ್ಸಿಕ್ ಪೀಪಲ್ ಆಗಿರ್ತಾರೆ. ಯಾಕೆ ಲೇಡೀಸ್ ಅಂದ್ರೆ, ನೀವು ಲೇಡೀಸ್ ಆಗಿದ್ರೆ ನಿಮಗೆ ಲೇಡೀಸ್ ಇಂದಾನೇ ಪ್ರಾಬ್ಲಮ್, ನೀವು ಜೆಂಟ್ಸ್ ಆಗಿದ್ದೆ ಅದು ಲೇಡೀಸ್ ಇಂದಾನೇ ಪ್ರಾಬ್ಲಮ್. ಲೇಡೀಸು, ಗರ್ಲ್ಸು, ಚಿಕ್ಕ ಮಕ್ಕಳಿಂದ ದೊಡ್ಡ ವಯಸ್ಸಾಗ ಅಜ್ಜಿವರೆಗೂ, ಸೇಮ್ ಗ್ರಾಂಡ್ ಮದರ್ ವರ್ಗು ಎಲ್ಲರಿತ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಕಾಮನ್ ಆಗಿ ಟಾಕ್ಸಿಕ್ ಪೀಪಲ್ ಇರ್ತಾರೆ, ಬಟ್ ಲೇಡೀಸ್ ಅನ್ನೋದೇ ನಿಮ್ ಲೈಫಲ್ಲಿ ಒಂದು ಟಾಕ್ಸಿಕ್ ಪೀಪಲ್ ಆಗಿರ್ತಾರೆ. ಎಕ್ಸಾಂಪಲ್, ನಿಮ್ಮ ಹೆಸರು ಶುಭ ಆಯ್ತಾ, ನಿಮ್ಮ ಹೆಸರು ಶುಭ. ನಿಮಗೆ ಯಾರು ಟಾಕ್ಸಿಕ್ ಪೀಪಲ್ ಅಂದ್ರೆ, ನಿಮ್ಮ ಪಕ್ಕದ ಮನೆ ಇರೋ ಒಂದು ಶ್ವೇತನೋ, ಒಂದು ಜಾನುನೋ, ಇಲ್ಲ ಒಂದು ಕಾವ್ಯನೋ, ಇಲ್ಲ ಒಂದು ಕೃಪನೋ, ಶ್ಯಾಮ್ಲನೋ ಒಬ್ರು ಟಾಕ್ಸಿಕ್ ಆಗಿರ್ತಾರೆ. ಯಾಕಂದ್ರೆ ನಿಮಗೆ ಲೇಡೀಸ್ ಇಂದಾನೆ ತುಂಬಾ ಟಾಕ್ಸಿಕ್ ಆಗಿರ್ತಾರೆ. ಅದು ಯಾಕೆ ಆ ರೀತಿ ಟಾಕ್ಸಿಕ್ ಆಗಿರುತ್ತೆ ಅಂದ್ರೆ, ಶುಕ್ರ, ನಿಮ್ಮ ರಾಶಿಯವ್ರಿಗೆ ಶುಕ್ರ ಬಂದ್ಬಿಟ್ಟು ಒಳ್ಳೇದು ಮಾಡ್ತಾನೆ, ಕೆಟ್ಟದ್ ಮಾಡ್ತಾನೆ. ಆ ಶುಕ್ರನ ವಿಚಾರ ನಿಮ್ ಲೈಫಲ್ಲಿ ಯಂಗ್ಸರಿಂದ ತುಂಬಾ ಟಾಕ್ಸಿಕ್ ಆಗಿ ಇರ್ತಾರೆ. ಸೊ ಯಂಗ್ಸರಿಂದ ನಿಮ್ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ ಬರೋದು. ಅವ್ರು ಯಾವಾಗ್ಲೂ ನಿಮ್ಗೆ ಹೇಳ್ದಿರೋ, ನಿಮ್ಗೆ ನೀವು ಚೆನ್ನಾಗಿದ್ದು ಸರಿ, ಚೆನ್ನಾಗಿ ಇಲ್ದಿದ್ದು ಸರಿ, ಏನೋ ಒಂದು ಮೈಂಡಲ್ಲಿ ಚೆನ್ನಾಗಿ ಹುಳ ಬಿಟ್ಟು ನಿಮ್ನ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡಿ ಕೇಳ್ತಾರೆ. ಸೆಕೆಂಡ್ ಬಂದು, ಅದೇ ಸೆಕೆಂಡ್ ವಿಚಾರದಲ್ಲಿ ಗರ್ಲ್ ಫ್ರೆಂಡ್, ನೀವು ಇಷ್ಟಪಡೋ, ನೀವು ಲವ್ ಮಾಡೋ ನಿಮ್ಮ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ನಿಮಗೆ ಒನ್ ಆಫ್ ದಿ ಟಾಕ್ಸಿಕ್ ಪೀಪಲ್. ಯಾಕಂದ್ರೆ ಶುಕ್ರ ಬಂದು ನಿಮಗೆ ನಿಮ್ಮ ರಾಶಿಗೆ 12ನೇ ಮನೆ ಬರೋದ್ರಿಂದ ಯಂಗ್ಸ್ರಂದೇನೆ ಟಾಕ್ಸಿಕ್ ನಿಮ್ ಲೈಫಲ್ಲಿ. ಅದ್ರಲ್ಲಿ ನೀವೇನಾದ್ರು ಲವ್ ಮಾಡ್ಬಿಟ್ಟೆ,
ನನ್ನ ಸಜೆಷನು ಯಾವುದೇ ಕಾರಣಕ್ಕೂ ಮಿಥುನ ರಾಶಿಯವರು ಲವ್ ಮಾಡಬೇಡಿ. ಇನ್ ಕೇಸ್ ಲವ್ ಮಾಡಿದ್ದೆ ಓಕೆ, ಏನ್ ಮಾಡಕ್ ಆಗೋದಿಲ್ಲ. ಬಟ್ ಆದಷ್ಟು ಮಿಥುನ ರಾಶಿಯವರು ಲವ್ ಮಾಡಕ್ ಹೋಗ್ಬೇಡಿ. ಲವ್ ಮ್ಯಾರೇಜ್ ಬೇಡೇ ಬೇಡವಾ. ಲವ್ ಇಂದ ನಿಮ್ ಲೈಫಲ್ಲಿ ತುಂಬಾ ಟಾಕ್ಸಿಕ್ ಅಂದ್ರೆ ನಿಮ್ಮನ್ನ ಯಾವಾಗ್ಲೂ ಮ್ಯಾನಿಪುಲೇಟ್ ಮಾಡ್ತಾರೆ. ಎಕ್ಸಾಂಪಲ್ ಯಾವ ರೀತಿ ಅಂದ್ರೆ, ಶುಕ್ರ ನಿಮ್ ಲೈಫಲ್ಲಿ ಯಾವ ರೀತಿ ಅಂದ್ರೆ, ನೀವು ಹುಡುಗರು ಹುಡುಗಿರು ಗಂಡಸು ಹೆಂಗಸು ಯಾರು ಬೇಕಾದಾಗಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ಗೆ ನಿಮ್ಮ ಬಾಯ್ ಫ್ರೆಂಡ್ಗೆ ಒಂದು 20,000 ಫೋನ್ ತಕ್ಕೊಡ್ತೀರಾ. ಎಕ್ಸಾಂಪಲ್ ಒಂದ್ 20,000 ರೂಪಾಯಿ ಫೋನ್ ತಕ್ಕೊಡ್ತೀರಾ. ಅವ್ರು ಇದ್ಕೊಂಡು, ಹೇ ಇದೆಲ್ಲ ಒಂದು ಫೋನ್, ಜುಜುಬಿ ಫೋನು, 20,000 ರೂಪಾಯಿ ಫೋನ್ ಯಾವನಿಗೆ ಬೇಕು? ಸೊ ನನ್ನ ಹತ್ರ ಆಲ್ರೆಡಿ ಐಫೋನ್ ಇದೆ ಅಂತ ನಿಮ್ನ ಡಾಮಿನೇಟ್ ಮಾಡ್ತಾರೆ. ಸೊ ನೀವು ಕೊಡೋ 20,000 ರೂಪಾಯಿ ಫೋನು ಬಿಸಾಕ್ತಾರೆ. ನನ್ನ ಹತ್ರ ಆಲ್ರೆಡಿ ಐಫೋನ್ ಇದೆ, 20,000 ರೂಪಾಯಿ ಫೋನ್ ಇಕ್ಕೊಂಡು ನಾನೇನ್ ಮಾಡ್ಲಿ? ನನಗೆ ಐಫೋನ್ಗಿಂತ ಇನ್ನೂ ಟಾಪ್ ಲೆವೆಲ್ ಯಾವ್ದು ಬ್ರ್ಯಾಂಡ್ ಆಯ್ತೋ ಅದು ತಕ್ಕೊಡಿ ಅಂತ ನಿಮ್ಮನ್ನ ಟಾರ್ಚರ್ ಮಾಡ್ತಾರೆ. ಸೊ ನಿಮ್ಮನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ಪ್ರೀತಿ ವಿಚಾರದಲ್ಲಿ, ಮತ್ತೆ ಬ್ರ್ಯಾಂಡ್ ವಿಚಾರದಲ್ಲಿ. ಬ್ರ್ಯಾಂಡ್ ನೀವ್ ಹಾಕೋ ಕಾಸ್ಟ್ಯೂಮ್ ಆಗಿರ್ಬೋದು, ನಿಮ್ಮ ಆರ್ನಮೆಂಟ್ಸ್ ಜ್ಯುವೆಲರಿ ಆಗಿರ್ಬೋದು, ಸ್ಪೆಷಲಿ ಮನಿ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ ತುಂಬಾ ಟಾಕ್ಸಿಕ್ ನಿಮ್ ಲೈಫ್ ಅಲ್ಲಿ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಇಲ್ಲಾಂದ್ರೆ ನಿಮ್ ಲೈಫ್ ಫುಲ್ಲು ಸ್ಪಾಯ್ಲ್ ಆಗ್ಬಿಡುತ್ತೆ. ನೆಕ್ಸ್ಟ್ 3. ಸೊ ಟಾಕ್ಸಿಕ್ ನಂಬರ್ 3 ನಿಮ್ ಲೈಫಲ್ಲಿ ಯಾರು ಗೊತ್ತಾ? ಇನ್ಯಾರು? ನಿಮ್ ಮನೇಲಿ ನಿಮ್ಗಂತ ಇರ್ತಾರಲ್ವಾ, ಅಣ್ಣ ತಮ್ಮ ಅಕ್ಕ ತಂಗಿ, ಇವರು ಸ್ಪೆಷಲಿ ಕೊಲಿಕ್ಕು ಫ್ರೆಂಡ್ಸು, ಅದಕ್ಕಿಂತ ಮೇನು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ, ಇವರೇ ನಿಮ್ಮ ಲೈಫ್ ಒನ್ ಆಫ್ ದಿ ವರ್ಸ್ಟ್ ಟಾಕ್ಸಿಕ್. ಎಕ್ಸಾಂಪಲ್, ನಿಮ್ಮ ಮನೇಲಿ ಟ್ವಿನ್ಸ್ ಇದ್ದೀರಾ, ಅಕ್ಕ ತಂಗಿ ಯಾರೋ ಅಂತ ಇಟ್ಕೊಳ್ಳಿ. ಸೊ ನಿಮಗೆ ಮದುವೆ ಆಗಿದೆ, ಒಳ್ಳೆ ಸಂಬಂಧ ಬಂದಿದೆ, ನಿಮ್ಮ ಅಕ್ಕಗೂ ಒಳ್ಳೆ ಸಂಬಂಧ ಬಂದಿದೆ. ಬಟ್ ಅವ್ರೇನಾದ್ರು ನಿಮ್ಗಿಂತ ಒಂದು ಸ್ಟೆಪ್ ಏನಾದ್ರು ಒಂದು 100 ರೂಪಾಯಿ ಜಾಸ್ತಿ ಇನ್ಕಮ್ ಮಾಡ್ತಿದ್ದೆ, ನಿಮ್ನ ತುಂಬಾ ಚೀಪ್ ಆಗಿ ನೋಡ್ತಾರೆ. ಏ ಅವಳು ನನ್ ತಂಗಿನ, ಅವಳು ಯಾವನ್ನೋ ಮದುವೆ ಮಾಡ್ಕೊಂಡವಳೆ, ಯಾವನ್ ಬೇಕಂತ. ಸೊ ನಿಮ್ಮ ಕೂಡ ಹುಟ್ಟಿರೋ ನಿಮ್ಮ ತಂಗಿ, ನಿಮ್ಮ ಬ್ರದರು, ನಿಮ್ಮ ಅಣ್ಣ, ನಿಮ್ಮ ಅಕ್ಕನ ನಿಮ್ಮನ್ನ ಟಾಕ್ಸಿಕ್ ಮಾತಾಡೋ ಮಾತಲ್ಲಿ, ಅದೇ ಕಮ್ಯುನಿಕೇಶನ್ ಬಂದ್ಬಿಟ್ಟು ಯಾರು? ಸಿಂಹರಾಶಿಯವರು. ಸೊ ನಿಮಗೆ ಬ್ರದರ್ ಸಿಸ್ಟರ್ ಕೊಟ್ಟಿರೋದು ಸಿಂಹರಾಶಿ. ನಿಮ್ಮ ಕೂಡ ಹುಟ್ಟಿರೋ ಬ್ರದರು ಸಿಸ್ಟರು ಅವರು ನಿಮ್ಮನ್ನ ತುಂಬಾ ಚೀಪಾಗಿ ನೋಡ್ತಾರೆ. ಅವ್ನು ಏನ್ ಟ್ಯಾಲೆಂಟ್ ಇಲ್ಲ, ಸುಮ್ಮನೆ ವೇಸ್ಟ್ ದುಬ್ಬಾಕು ನನ್ನ ಮಗನು, ಆ ರೀತಿ ಮಾತಾಡ್ತಾರೆ. ಅವ್ರು ಮಾತಾಡೋ ಮಾತು ಹೆಂಗಿರುತ್ತಂದ್ರೆ, ನಾನೇ ನಂಬರ್ 1, ಈ ಮನೆಯಲ್ಲಿ ನಾನೇ ನಂಬರ್ 1, ನಾನು ಹೇಳ್ದೆ ನೀನ್ ಮುಚ್ಕೊಂಡು ಕೇಳ್ಬೇಕು, ಇಲ್ಲಾಂದ್ರೆ ಹೋಗ್ತಾ ಇರು. ಅವ್ರು ಮಾತಾಡೋ ಮಾತು ತುಂಬಾ ಸ್ಟ್ರಾಂಗ್ ಆಗಿ, ತುಂಬಾ ಬೋಲ್ಡ್ ಆಗಿರುತ್ತೆ. ಸಮ್ ಟೈಮ್ ನೀವು ಭಯ ಪಡ್ತೀರಾ, ಸಮ್ ಟೈಮ್ ನೀವು ಎದುರಿಸ್ತೀರಾ. ಬಟ್ ಆಗ್ಲೂ ಈ ಬ್ರದರ್ಸು ಸಿಸ್ಟರು ಫ್ರೆಂಡ್ಸ್ ವಿಚಾರದಲ್ಲಿ ಮಾತ್ರ ತುಂಬಾ ಡಿಪ್ರೆಷನ್ ಆಗ್ಬಿಡುತ್ತೆ ನಿಮ್ಮ ಲೈಫಲ್ಲಿ. ಏನ್ ಕಪ್ಪ ಬೇಕು ಈ ಬ್ರದರ್ ಸಿಸ್ಟರ್, ಅಷ್ಟು ಕೋಪ ಇರಿಟೇಷನ್ ಮಾಡುತ್ತೆ. ಇದು ಟಾಕ್ಸಿಕ್ ನಂಬರ್ 3 ನಿಮ್ಮ ಲೈಫಲ್ಲಿ. ಈ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಟಾಕ್ಸಿಕ್ ನಂಬರ್ 4 ಯಾರು ಗೊತ್ತಾ ನಿಮ್ಮ ಲೈಫಲ್ಲಿ? ವರ್ಕ್ ಪ್ಲೇಸ್. ಯಾಕಂದ್ರೆ ನಿಮಗೆ ಕೆಲಸ ಅಂತ ಇರುತ್ತಲ್ಲ, ಒಂದು ಜಾಬ್, ನಿಮ್ಗೆ ಜಾಬ್ ಕೊಡೋ ವ್ಯಕ್ತಿನೇ ನಿಮ್ಮ ಎನಿಮಿ ಆಗಿರ್ತಾನೆ. ಅವನೇ ನಿಮ್ಮ ಒನ್ ಆಫ್ ದಿ ಟಾಕ್ಸಿಕ್ ನಂಬರ್ 4. ನೀವು ಎಲ್ಲಿ ಕೆಲಸ ಮಾಡ್ತಿರೋ, ನೀವು ಕೆಲಸ ಮಾಡೋ ಜಾಗದಲ್ಲೇ ನಿಮ್ಮ ಎನಿಮಿ ಇರ್ತಾನೆ. ಅವನೇ ದೊಡ್ಡ ಟಾಕ್ಸಿಕ್ ಪೀಪಲ್ ಯುವರ್ ಲೈಫ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಕಾಂಪಿಟೇಷನ್ ಬೇಕಲ್ವಾ? ನೀವು ಒಂದು ಕೆಲ್ಸಕ್ಕೆ ಹೋಗ್ತಾ ಇದೀರಿ, ಸೊ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮ್ಗೆ ಯಾರಾದ್ರೂ ಒಬ್ರು ಕಾಂಪಿಟೇಟಿವ್ ಇರಬೇಕು, ಆವಾಗ ನಿಮ್ ಲೈಫಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೋಗಾಗೋದು. ಬಟ್ ನಿಮ್ ಕೆಲಸ ಮಾಡೋ ಜಾಗದಲ್ಲಿ ನಿಮ್ ಎನಿಮಿ ಇದ್ದೆ, ನಿಮ್ ಲೈಫ್ ಯಾವ್ದು ರೀತಿ ಇರುತ್ತೆ ನೋಡಿ. ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ, ನೀವು ಕೆಲಸ ಮಾಡೋ ಜಾಗದಲ್ಲೇ ನಿಮ್ಮ ಪಕ್ಕದಲ್ಲಿ ನಿಮ್ಮ ಕೊಲೀಗ್ ಆಗಿ ನಿಮ್ಮ ಮ್ಯಾನೇಜರು, ನಿಮ್ಮ HR, ಸೂಪರ್ವೈಸರು, ಡೈರೆಕ್ಟರು, ಏನೋ ಒಂದು ಸಮಥಿಂಗ್, ನೀವು ಕೆಲಸ ಮಾಡೋ ಜಾಗದಲ್ಲೇ ನಿಮ್ಮ ಎನಿಮಿ, ನಿಮ್ಮ ಟಾಕ್ಸಿಕ್ ಪೀಪಲ್ ಇರ್ತಾನೆ. ಸೊ ಈ ವಿಚಾರದಲ್ಲಿ ನಿಮ್ಮನ್ನ ಅಷ್ಟು ಬೇಗ ನಿಮಗೆ ನಿಮ್ಮ ಜಾಬಲ್ಲಿ ನಿಮ್ಮನ್ನ ಮುಂದಕ್ಕೆ ಹೋಗಕ್ ಬಿಡೋದಿಲ್ಲ. ಯಾಕಂದ್ರೆ ಟಾಕ್ಸಿಕ್ ನಂಬರ್ 4 ಅಲ್ವಾ ಅವನು ಯಾರು? ವೃಶ್ಚಿಕ ರಾಶಿ. ಸೊ ನಿಮ್ಗೆ ಕೆಲಸ ಕೊಡೋವನೇ ನಿಮ್ಗೆ ಎನಿಮಿ ಆಗಿರ್ತಾನೆ. ನಿಮ್ಮ ಮ್ಯಾನೇಜರ್ ನಿಮ್ಮ ಎನಿಮಿ. ನೀವು ಎಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ನಿಮ್ ಪಕ್ಕದಾಗಿರೋನ್ ಬೇಕಾದ್ರೆ ಅವನು
ನಿಮ್ಗಿಂತ ಜೂನಿಯರು, ನಿಮ್ಗಿಂತ ಟ್ಯಾಲೆಂಟ್ ಇಲ್ದಿದ್ದವನ್ಗೆ ಬೇಗ ಪ್ರಮೋಷನ್ ಕೊಡ್ತಾನೆ, ಬೇಗ ಇನ್ಕ್ರಿಮೆಂಟ್ ಮಾಡ್ತಾನೆ. ಬಟ್ ನೀವು ಎಷ್ಟೇ 10 ಟೈಮ್ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ರು, ಚೆನ್ನಾಗಿ ಸ್ಕೋರ್ ಮಾಡಿದ್ರು, ನಿಮಗೆ ಪ್ರಮೋಷನ್ ಕೊಡಲ್ಲ, ಇನ್ಕ್ರಿಮೆಂಟ್ ಮಾಡಲ್ಲ. ನಿಮ್ಮನ್ನ ಅವ್ರೊಂಥರ ಚೆನ್ನಾಗಿ ಒಂಥರ ಈ ಟೆಡಿ ಬೇರ್ ಇರುತ್ತಲ್ಲ ಮನೇಲಿ ಚಿಕ್ಕ ಮಕ್ಳು ಆಡ್ತಾರ, ಟೆಡಿ ಬೇರ್ ಒಂದು ಜೋಕರ್ ತರ ನಿಮ್ಮನ್ನ ಆಡ್ಕೊಂತಾರೆ, ಯೂಸ್ ಮಾಡ್ಕೊಂತಾರೆ. ಸೊ ನೀವು ವರ್ಕ್ ಮಾಡೋ ಜಾಗದಲ್ಲಿ ನಿಮ್ಮ ಬಾಸು, ನಿಮ್ಮ ಮ್ಯಾನೇಜರು, ನಿಮ್ಮ HR, ನಿಮ್ಮ ಕೊಲಿಕ್ಕೆ ನಿಮ್ಮ ಒನ್ ಆಫ್ ದಿ ಟಾಕ್ಸಿಕ್ ನಂಬರ್ 4. ಇದು ಸ್ವಲ್ಪ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಬದಲಾವಣೆ ಮಾಡ್ಕೊಬೇಕು. ನಿಮ್ಮನ್ನು ನೀವು ಯಾವ ತರ ನೋಡ್ಕೊಬೇಕನ್ನೋದು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಲಾಸ್ಟ್ ಅಂಡ್ ಫೈನಲ್ ಟಾಕ್ಸಿಕ್ ನಂಬರ್ 5 ಯಾರು ಗೊತ್ತಾ? ನಿಮ್ ಲೈಫಲ್ಲಿ ಟಾಕ್ಸಿಕ್ ನಂಬರ್ 5 ನಿಮ್ಮ ಅತ್ತೆ ಮಾವ. ಯಾವ ಅತ್ತೆ ಮಾವ ಅಂದ್ರೆ, ನೀವು ಮದುವೆ ಆಗಿರ್ತೀರಲ್ಲ, ಹುಡುಗರಿಗೂ ಹುಡುಗಿರ್ಗೂ ಇಬ್ರಿಗೂ ಹೇಳ್ತೀನಿ, ನೀವು ಮದುವೆ ಆಗಿ ಒಂದ್ ಮನೆಗೆ ಹೋಗ್ದವಾಗ ಅಲ್ಲಿ ನಿಮ್ಮ ಅತ್ತೆ ಮಾವ ಇರ್ತಾರಲ್ವಾ, ಇವರೇ ಟಾಕ್ಸಿಕ್ ನಂಬರ್ 5. ಯಾಕಂದ್ರೆ ಅತ್ತೆ ಮಾವ ಅನ್ನೋದು ನಿಮ್ಮ ಈ ಜ್ಯೋತಿಷ್ಯ ಪ್ರಕಾರ 8ನೇ ಮನೆ ಬರುತ್ತೆ. 8 ಯಾರು? ನಿಮ್ಮ ರಾಶಿಗೆ 8ನೇ ಮನೆ ಯಾರು? ಮಕರ ರಾಶಿ. ನಿಮ್ಮ ಲೈಫಲ್ಲಿ ನಿಮ್ಮನ್ನ ಮೋಸ ಮಾಡೋದು, ಚೀಟಿಂಗ್ ಮಾಡೋದು ಮಕರ ರಾಶಿ ಅವರು. ಜ್ಞಾಪಕ ಇಟ್ಕೊಳ್ಳಿ, ಮಕರ ರಾಶಿ 8ನೇ ಮನೆ. ಅದ್ರಲ್ಲಿ ಮಕರ ರಾಶಿ 8ನೇ ಮನೆ ಆಗಿ ನಿಮ್ಮ ರಾಶಿಗೆ ಅತ್ತೆ ಮಾವನು ಮಕರ ರಾಶಿನೇ ಬರ್ತಾರೆ. ಆವಾಗ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಮೋಸ ಮಾಡೋದು, ಸ್ಕ್ಯಾಮ್ ಮಾಡೋದು, ನಿಮ್ಮನ್ನ ಬಿಟ್ಬಿಟ್ಟು ಹೋಗೋದು, ಬ್ರೇಕಪ್ ಮಾಡೋದು, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಮೂರ್ನಾಮ ಇಡೋದು, ಇವೆಲ್ಲ ಮಕರ ರಾಶಿನೇ. ಅದ್ರಲ್ಲಿ ನಿಮ್ಮ ಅತ್ತೆ ಮಾವನು 8ನೇ ಮನೆ ಬಹುದು ನಿಮ್ಮ ಜ್ಯೋತಿಷ್ಯದಲ್ಲಿ ನಿಮ್ ಲೈಫಲ್ಲಿ ಟಾಕ್ಸಿಕ್ ನಂಬರ್ 5 ಆಗಿರ್ತಾರೆ. ಸೊ ಇನ್ ಕೇಸ್ ನಿಮ್ಮ ಅತ್ತೆ ಮಾವ ಏನಾದ್ರು ಸ್ವಲ್ಪ ಬೆಟರ್ ಆಗಿ ಒಂದೆಲ್ಲೋಕ್ ನಿಮ್ಮ ಚೆನ್ನಾಗಿ ನೋಡ್ಕೊಂಡೆ ಪರವಾಗಿಲ್ಲ. ಹುಡುಗರಿಗೂ ಹೇಳ್ತಾ ಇದೀನಿ, ಹುಡುಗಿರ್ಗೂ ಹೇಳ್ತಾ ಇದೀನಿ, ಇನ್ ಕೇಸ್ ಅವ್ರೇನೋ ಚೆನ್ನಾಗಿಲ್ಲ ಅಂದ್ರೆ ಈ ಟಾಕ್ಸಿಕ್ 5 ಯಾವ ರೀತಿ ಇರುತ್ತೆ ಮಕರ ರಾಶಿಯವರು ತುಂಬಾ ಟಾರ್ಚರ್ ಮಾಡ್ತಾರೆ. ಸೊ ನೀವು ಹಸ್ಬೆಂಡ್ ಟೈಪ್ ನಿಮ್ಮಲ್ಲಿ ನೀವು ಎಷ್ಟೇ ಚೆನ್ನಾಗಿದ್ರು ನಿಮ್ಮನ್ನ ದೂರ ಮಾಡಕ್ ಟ್ರೈ ಮಾಡ್ತಾರೆ. ನೀವೆಷ್ಟೇ ಚೆನ್ನಾಗಿ ನಿಮ್ಮ ಅತ್ತೆ ಮಾವ ನೀವು ನೋಡ್ಕೊಂಡ್ರು, ಚೆನ್ನಾಗಿ ಮನೇಲಿ ನೋಡ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಂಡು ಕೇರ್ ಮಾಡಿದ್ರು, ನಿಮ್ಮ ಅತ್ತೆ ಮಾವ ನಿಮ್ಗೆ ಸರಿ ಬರೋದಿಲ್ಲ. ಸ್ಪೆಷಲಿ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಅತ್ತೆ ಮಾವ ವಿಚಾರ, ಅತ್ತೆ ಮಾವ ಇದ್ದಾನೆ ಯಾವಾಗ್ಲೂ ದೊಡ್ಡ ಪ್ರಾಬ್ಲಮ್ ನಿಮ್ ಲೈಫಲ್ಲಿ. ಸೊ ಟಾಕ್ಸಿಕ್ ಅಂದ್ರೆ 5th ಪ್ಲೇಸ್ ಬರೋದು ನಿಮ್ಮ ಅತ್ತೆ ಮಾವನೇ. ಇದರಿಂದ ನಿಮ್ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ ಆಗೋದು. ಇವಾಗ ಹೇಳಿರೋ ಈ 5 ಟಾಪಿಕ್ ಕರೆಕ್ಟ್ ಆಗಿ ಯೋಚನೆ ಮಾಡಿ. ಸ್ಪೆಷಲಿ ರಾಶಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ ರಾಶಿಗೆ 5 ಜನ ಎನಿಮೀಸ್ ಆಗಿರ್ತಾರೆ. ಯಾರು ಗೊತ್ತಾ? ಫಸ್ಟ್ ನಿಮ್ ಲೈಫಲ್ಲಿ ಫಸ್ಟ್ ಎನಿಮಿ ಬಂದು ನಿಮ್ಮ ರಾಶಿನೇ. ಮಿಥುನ ರಾಶಿಯವ್ರಿಗೆ ಮಿಥುನ ರಾಶಿ ಯಾವಾಗ್ಲೂ ಎನಿಮಿನೇ. ಮಿಥುನ ರಾಶಿ ಮದುವೆ ಮಾಡ್ಕೋಬೋದಂದ್ರೆ ಮಾಡ್ಕೊಬಹುದು, ಬಟ್ ಅದ್ರಲ್ಲಿ ತುಂಬಾ ಎನಿಮಿ ಇರುತ್ತೆ. ಯಾಕಂದ್ರೆ ಆಲ್ರೆಡಿ ಒಬ್ಬನ ಎಮೋಷನ್, ಒಬ್ಬನ ಆಕ್ಷನ್, ಡಬಲ್ ಆಕ್ಷನ್ ಮಿಥುನ್ ರಾಶಿ. ಇನ್ನು ಒಂದು ಮಿಥುನ್ ರಾಶಿ ಅಂದ್ರೆ 4 ಜನ ಆಗ್ಬಿಡ್ತಾರೆ. ಇಬ್ಬರಿಗೂ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕಪ್ಪ ಬೇಕು ಮದ್ವೆ ಜೀವನ ಅನ್ಸ್ಬಿಡುತ್ತೆ. ಸೊ ನಿಮ್ಗೆ ಯಾವಾಗ್ಲೂ ಫಸ್ಟ್ ಎನಿಮಿ ನೀವೇ. ಅದ್ರಿಗೆ ಮಿಥುನ್ ರಾಶಿ ಯಾವಾಗ್ಲೂ ಬೇಡ. ಸೆಕೆಂಡ್ ಆಪ್ಷನ್ ಸಿಂಹ ರಾಶಿ ಯಾವುದೇ ಕಾರಣಕ್ಕೂ ಬೇಡ. ಮೂರನೇದು ವೃಶ್ಚಿಕ ರಾಶಿ ಯಾವಾಗ್ಲೂ ಬೇಡ. ಲೈಫ್ ಲಾಂಗ್ ವೃಶ್ಚಿಕ ರಾಶಿನ ಟಾಪಿಕ್ ಹೋಗ್ಬೇಡಿ. 4ನೇದು ಮಕರ ರಾಶಿ ಸವಸಿಕ ಹೋಗ್ಲೇಬೇಡ. ನಿಮ್ಮ ಮನೆ ಕಾಂಪೌಂಡ್ ಇಂದ 10 ಕಡೆ ತರಂಬೋಡಿ ಅವ್ರನ್ನ. ಲಾಸ್ಟ್ ವೃಷಭ ರಾಶಿ ಅವ್ರಿಗೆ ಕೈ ಎತ್ತಿ ನಮಸ್ಕಾರ ಮಾಡ್ಬೇಡಿ. ಯಾವುದೇ ಕಾರಣಕ್ಕೂ ಅವ್ರು ಸವಸಕ್ಕೆ ಹೋಗ್ಬೇಡಿ. ಈ 5 ರಾಶಿ ಅವ್ರು ಏನಾದ್ರು ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಹಸ್ಬೆಂಡು, ನಿಮ್ಮ ವೈಫು, ನಿಮ್ಮ ಅಣ್ಣ ತಮ್ಮ ಆಗಿದ್ದೆ ನಿಮ್ಮ ಲೈಫು, ನಿಮ್ಮ ಕತೆ ಮುಗೀತು. ಈ ಟಾಕ್ಸಿಕ್ ಪೀಪಲ್ ಜೊತೆ ನೀವು 5 ರಾಶಿ, ಈ 5 ರಾಶಿ ಏನಾದ್ರು ನಿಮ್ಮ ಫ್ಯಾಮಿಲಿ ಇದ್ರೆ ನಿಮ್ಮ ಲೈಫು, ನಿಮ್ಮ ಕತೆ ಮುಗೀತು ಅಷ್ಟೇ. ನಿಮ್ನ ಬದುಕೋಕ್ ಬಿಡೋದಿಲ್ಲ ಈ 5 ಜನ. ಮಿಥುನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ವೃಷಭ ರಾಶಿ 5 ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿದ್ರೆ ನಿಮ್ಮ ಫ್ಯಾಮಿಲಿ ನೀವು ಒಬ್ಬರೇ ಬದುಕಕ್ ಆಗೋದಿಲ್ಲ. ಎಲ್ಲಾ ಕಡೆಯಿಂದ ಪ್ರೆಷರ್ ಇರುತ್ತೆ. ಮನೆಯಲ್ಲಿ, ಕೆಲಸದಲ್ಲಿ, ಆರೋಗ್ಯದಲ್ಲಿ, ಮನೆಯಲ್ಲಿ ಓವರ್ ಆಲ್ A to Z ತುಂಬಾ ರಿಸ್ಕ್ ಆಗಿಬಿಡುತ್ತೆ. ನಿಮ್ ಕೈಲಿ ಆಗೋದಿಲ್ಲ. ಮನೆ ಬಿಟ್ಟು ಓಡೋಗ್ಬಿಡ್ತೀರಾ ಈ ಟೈಮಲ್ಲಿ. ಈ ರೀತಿ ಇರುತ್ತೆ. ಈ ಟಾಪಿಕ್ ಪೂರ್ತಿ ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ಬೋದು. ಇಂಟ್ರೆಸ್ಟಿಂಗ್ ಆಗಿದ್ದೆ ಸಬ್ಸ್ಕ್ರೈಬ್ ಮಾಡಿ.
ಬಟ್ ಒಂದ್ ನಿಮಿಷ, ಟಾಕ್ಸಿಕ್ ಈ ವಿಡಿಯೋ ಪೂರ್ತಿ ನೀವು ತಲ್ಕೊಂಡಿದ್ದು ಬರೀ ಟಾಕ್ಸಿಕ್ ಬಗ್ಗೆ ಆಯ್ತಾ. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿಲ್ಲ, ರಿಲೀಸು ಪೋಸ್ಟ್ಪೋನ್ ಆಗಿ ಜೂನ್ ಮಂತ್ ಅಲ್ಲಿ ರಿಲೀಸ್ ಆಗುತ್ತೆ. ಇದ್ರ ಬಗ್ಗೆ ಒಂದು ಮಾತು ಮಾತಾಡ್ತೀನಿ. ಟಾಕ್ಸಿಕ್ ಫಿಲಂ ಯಾಕೆ ರಿಲೀಸ್ ಆಗಿಲ್ಲ ಅಂದ್ರೆ, ಟಾಕ್ಸಿಕ್ ಹೀರೋ ಯಶ್ ಬಂದು ವೃಶ್ಚಿಕ ರಾಶಿಗೆ ಗುರು ಬಂದು 8ನೇ ಮನೆ. ಗುರು 8ನೇ ಮನೆಗಿದ್ದು ಸಿನಿಮಾ ರಿಲೀಸ್ ಮಾಡಿದ್ರೆ ಅಷ್ಟು ಬೇಗ ಆಗೋದಿಲ್ಲ. ಸಿನಿಮಾ ನೆಗೆಟಿವ್ ಫೀಡ್ಬ್ಯಾಕ್ ಬರ್ತಾ ಇರುತ್ತೆ, ತುಂಬಾ 18+ ಅಂತ ಹೇಳ್ತಾ ಇರ್ತಾರೆ, ಸಿನಿಮಾ ಆವರೇಜ್ ಅಂತ ಹೇಳ್ತಾರೆ, ಸಿನಿಮಾ ಕಲೆಕ್ಷನ್ ಏನು ಬರೋದೇ ಇಲ್ಲ, ಸಿನಿಮಾ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಿನಿಮಾ ಹೋಗೋದಿಲ್ಲ. ಯಾಕಂದ್ರೆ ವೃಶ್ಚಿಕ ರಾಶಿಗೆ ಗುರು 8ನೇ ಮನೆ, ಗುರು ಬಲ ಇಲ್ಲ, ಅದಕ್ಕೋಸ್ಕರ ಅವ್ರು ರಿಲೀಸ್ ಮಾಡಿಲ್ಲ. ಬಟ್ ಅವ್ರು ಯಾಕೆ ಜೂನ್ ತಿಂಗಳಿಗೆ ರಿಲೀಸ್ ಮಾಡ್ತಾರೆ ಅಂದ್ರೆ, ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಗುರು ಗ್ರಹ ಬಂದು ಇವಾಗ ಮಿಥುನ ರಾಶಿ ಬಿಟ್ಟು ಕಟಕ ರಾಶಿ ಪ್ರವೇಶ ಆಗುತ್ತೆ. ಯಾವಾಗ? ಜೂನ್ ತಿಂಗಳು ಯಾವಾಗ ಕಟಕ ರಾಶಿಗೆ ಗುರು ಬರುತ್ತೋ ಆವಾಗ ವೃಶ್ಚಿಕ ರಾಶಿಗೆ ಗುರುಬಲ ಬರುತ್ತೆ. ಗುರುಬಲ ಬರೋದು ಜೂನ್ ತಿಂಗಳು. ಅದ್ರಿಗೆ ಅವರು ಟಾಕ್ಸಿಕ್ ಸಿನಿಮಾ ಜೂನ್ ತಿಂಗಳು ರಿಲೀಸ್ ಮಾಡ್ತಾರೆ. ಸೊ ಯಾ ಹೀರೋ ಆಗಿರ್ಬೋದು, ಡೈರೆಕ್ಟ್ ಆಗಿರ್ಬೋದು, ಪ್ರತಿಯೊಬ್ರು ಜ್ಯೋತಿಷ್ಯ ಫಾಲೋ ಮಾಡ್ಬಿಟ್ಟೆ ರಿಲೀಸ್ ಮಾಡೋದು. ಅವ್ರು ಅನ್ಕೊಂಡಿದ್ರೆ ಈ ಏಪ್ರಿಲ್ ತಿಂಗಳ ರಿಲೀಸ್ ಮಾಡಬಹುದಾಗಿತ್ತು ಸಿನಿಮಾ, ಏಪ್ರಿಲ್ ಮೇ ರಿಲೀಸ್ ಮಾಡ್ಬೋದಾಗಿತ್ತು. ಬಟ್ ಅವ್ರು ಯಾಕೆ ಮಾಡಿಲ್ಲ? ಯಾಕೆ ಅವ್ರು ಜೂನ್ ತಿಂಗಳಲ್ಲೇ ಮಾಡ್ತಾರೆ ಅಂದ್ರೆ, ಅವ್ರಿಗೂ ಗೊತ್ತು ಜ್ಯೋತಿಷ್ಯ ಪ್ರಕಾರ ಗುರುಬಲ ನಮ್ಗಿಲ್ಲ ನಮ್ಮ ರಾಶಿಗೆ. ಸೊ ಜೂನ್ ತಿಂಗಳು ರಿಲೀಸ್ ಮಾಡಿದೆ ಸಿನಿಮಾ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ, ಒಳ್ಳೆ ಕಲೆಕ್ಷನ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತು. ಸೊ ಪ್ರತಿಯೊಬ್ರು ಜ್ಯೋತಿಷ್ಯ ಫಾಲೋ ಮಾಡ್ತಾರೆ, ನೀವು ಫಾಲೋ ಮಾಡಿ. ಇನ್ನು ಇಂಟ್ರೆಸ್ಟಿಂಗ್ ಆಗಿ ಈ ರೀತಿ ನಿಮ್ ಭವಿಷ್ಯ ಬಗ್ಗೆ, ನಿಮ್ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಮಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡ್ದಿರಾ ಓಂ ಗಣೇಶ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.